ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈರುಳ್ಳಿ ಪಕೋಡ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕಡಲೆ ಹಿಟ್ಟು ಮತ್ತು ಉದ್ದಕ್ಕೆ ಹೆಚ್ಚಿರೋ ಅಂಥ ಈರುಳ್ಳಿ ಮತ್ತು ಸಣ್ಣದಾಗಿ ಹೆಚ್ಚಿರೋ ಅಂಥ ಒಂದೆರಡು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು. ನಂತರ ಹಿಟ್ಟಲ್ಲಿ ಕಡಲೆ ಹಿಟ್ಟಿನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಈ ಮಳೆಗಾಲಕ್ಕೆ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ. ಅದರಿಂದ ಫಿಲ್ಟರ್ ಕಾಫಿ ಜೊತೆಗೆ ಈರುಳ್ಳಿ ಪಕೋಡ ಮಾಡ್ತಾಯಿದ್ದೀವಿ. ಬೇಕಿಂಗ್ ಸೋಡಾ 1/4 ಚಮಚ, ನಂತರ ಓಂ ಕಾಳು 1 ಚಮಚದಷ್ಟು, ನಂತರ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಾದ್ಮೇಲೆ ಒಂದು ಸೌಟಷ್ಟು ರಿಫೈಂಡ್ ಆಯಿಲ್ ಎಣ್ಣೆ ಕಾದಿರೋ ಅಂಥದ್ದು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅದರ ನಂತರ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ಜಾಸ್ತಿ ನೀರು ಹಿಡಿಯಲ್ಲ, ಈರುಳ್ಳಿ ನೀರೇ ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ಈಗ ಹಿಟ್ಟು ಕಲಸಾಗಿದೆ. ಇನ್ನೊಂದು ಸ್ವಲ್ಪ ನೀರು ಹಿಡಿಯುತ್ತೆ. ಸ್ವಲ್ಪ ನೀರು ಹಾಕಿ ಕಲಸಿ ಉಂಡೆ ಉಂಡೆ ಮಾಡ್ಕೋಬೇಕು. ಕಾಫಿ ಜೊತೆಗೆ, ಟೀ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಮಿರ್ಚಿ ಬೋಂಡ ಅಂದರೆ ಎಲ್ಲರಿಗೂ ಇಷ್ಟಪಡ್ತಾರೆ. ಇದೆಲ್ಲ ಉಂಡೆಗೆ ಮಾಡಿ ಎಲ್ಲವನ್ನು ಒಂದು ಪ್ಲೇಟಲ್ಲಿ ಇಟ್ಕೋಬೇಕು. ಈಗ ಉಂಡೆ ಎಲ್ಲ ನೋಡ್ಕೊಂಡಾಗಿದೆ. ನಂತರ ಎಣ್ಣೆ ಕಾದಾದ ನಂತರ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಅದು ಕಾಯ್ಲಿಕ್ಕೆ ಇಟ್ಕೋಬೇಕು. ಈಗ ಎಣ್ಣೆ ಕೂಡ ಕಾಯ್ತಾ ಇದೆ. ಎಣ್ಣೆ ಬಿಸಿಯಾಗಿದೆಯಾ ಅಂತ ನೋಡಿಬಿಟ್ಟು ಆ ಪಕೋಡ ಉಂಡೆಗಳೆಲ್ಲ ಎಣ್ಣೆಯಲ್ಲಿ ಕರಿಬೇಕು.
ಬೋಂಡ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀವಿ. ಈಗ ಬೋಂಡ ಕೂಡ ಫ್ರೈ ಆಗಿದೆ. ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿಬೇಕು. ಈಗೆಲ್ಲ ಬೋಂಡ ಕೂಡ ರೆಡಿಯಾಗಿದೆ. ನಂತರ ಅದೆಲ್ಲ ಒಂದು ಪ್ಲೇಟಲ್ಲಿ ತಕ್ಕೋಬೇಕು. ಈಗ ಬೋಂಡ ರೆಡಿಯಾಗಿದೆ. ಅದ್ರ ಜೊತೆಗೆ ಫಿಲ್ಟರ್ ಕಾಫಿ ಮಾಡ್ತಾ ಇದ್ದೀವಿ. ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ 1-2 ಕಪ್ಪಷ್ಟು ದಪ್ಪ ಹಾಲು ತಗೋಬೇಕು. ನಾವು ನಂದಿನಿ ಹಾಲು ತಗೊಂಡಿದ್ದೀವಿ, ದಪ್ಪ ಹಾಲು. ಇದು 2 ಕಪ್ಪಷ್ಟು ಹಾಕಿದರೆ ಒಂದು 4 ಜನರಿಗೆ, ಸಣ್ಣ ಕಪ್ಪಿಂದ ಒಂದು 4 ಜನರಿಗೆ ಆಗುತ್ತೆ. ನಂತರ ಗ್ಯಾಸ್ ಒಲೆ ಹಚ್ಚಿ ಅದು ಹಾಲಲ್ಲಿ 4 ಚಮಚ ಸಕ್ಕರೆ ಹಾಕಬೇಕು. ನಾಲ್ಕು ಚಮಚ ಸಕ್ಕರೆ ಹಾಕಿ ಬಿಸಿ ಮಾಡ್ಕೋಬೇಕು. ನಂತರ ನಾವು ಲಿವಿಸ್ಟಾ ಕಾಫಿ, ಇನ್ಸ್ಟೆಂಟ್ ಲಿವಿಸ್ಟಾ ಕಾಫಿ ತಗೊಂಡಿದ್ದೀವಿ. ಅದಕ್ಕೆ 1-1.5 ಚಮಚದಷ್ಟು ಲಿವಿಸ್ಟಾ ಕಾಫಿ ಪುಡಿ ಹಾಕಿ ಅದು ಹಾಲು ಬಿಸಿ ಆದ ನಂತರ ಆ ಕಾಫಿ ಪೌಡ್ರಲ್ಲಿ ಮಿಕ್ಸ್ ಮಾಡಬೇಕು ಹಾಲು. ಈಗ ಕಾಫಿ ಕೂಡ ರೆಡಿ ಆಗ್ತಾ ಇದೆ. ಈಗ ಇನ್ಸ್ಟೆಂಟ್ ಫಿಲ್ಟರ್ ಕಾಫಿ ರೆಡಿ ಆಗಿದೆ. ಕಾಫಿ ಮತ್ತು ಈರುಳ್ಳಿ ಪಕೋಡ ಕೂಡ ರೆಡಿಯಾಗಿದೆ. ನೀವು ಕೂಡ ಇದೇ ರೀತಿ ಪಕೋಡ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಬರೋಣ.